ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನಕ್ಕೆ ಸೇರಿರುವಂತಹ ಮೃಣಾಲ್ ಸುಗರ್ಸ್ ಕಾರ್ಖಾನೆಯನ್ನು ಯಾದವಾಡ ಮತ್ತು ಬಡಕಲಕಟ್ಟಿ ಗ್ರಾಮದ ಮಧ್ಯದ ರೈತರ ಜಮೀನಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಖಾನೆ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದಂದ್ರೆ ಪ್ರಮುಖವಾಗಿರುವಂತಹ ಅನಾದಿ ಕಾಲದಿಂದಲೂ ಇರುವಂತಹ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಸ್ಥಳೀಯ ರೈತರಿಂದ ಕೇಳಿ ಬರ್ತಾ ಇದೆ. ಏನು ಹಳ್ಳಕ್ಕೆ ಹೊಂದಿಕೊಂಡಿರುವಂತಹ ಜಮೀನುಗಳ ರೈತರು ಮತ್ತು ಯಾವ ಜಮೀನಲ್ಲಿ ಹಳ್ಳ ಇತ್ತು ಆ ರೈತರು ನಮ್ಮೊಂದಿಗೆ ಇದ್ದಾರೆ. ನಾವು ಅವರನ್ನೇ ಮಾತನಾಡ್ಸೋಣ. ಅದು ಎಷ್ಟು ವರ್ಷದಿಂದ ಹಳ್ಳ ಇತ್ರಿ ಏನು? ಈಗ ಸದ್ಯ ನಮ್ಗೆ 74 ವಯಸ್ಸು ನಡೀತಾವ್ರಿ. ಅದಕ್ಕಿಂತನೂ ಪೂರ್ವದಾಗ ಅದು ಭೂಮಿ ಹುಟ್ಟಿದಾಗಿಂದ ಬಹುಶಃ ಇರಬೇಕಂತ ನಮ್ಮ ಅಂದಾಜು. ಆ ಹಳ್ಳ ಇಲ್ಲಿ ಹರಿದ್ರಿಂದ ನಾವು ಈ ಬ್ಯಾಸಿಗೆ ಕಾಲದಾಗ ನೀರಿನ ಸಮಸ್ಯೆ ಎಲ್ಲ ಕಡೆ ಆಕತಿ. ಆವಾಗ ಇಲ್ಲಿ ನಾವು ಹೊಲ್ದಾಗ ಕೆಲಸ ಮಾಡಿ ನಮ್ಮ ದನ ಕರುನ ಮಧ್ಯಾಹ್ನದಾಗ ಹೋಗಿ ಮೈ ತೊಳೆದ ನೀರು ಕುಡ್ಕೊಂಡು ನಾವು ಕುಡ್ದ ಆರಾಮ್ ತೊಗೊಂಡು ನಾವು ಜೀವನ ಮಾಡ್ಕೊತ ಇಲ್ಲಿ ಬಂದಿದ್ದೀವಿ. ಇಲ್ಲೇ ದೊಡ್ಡ ಹಿಡುವಳಿಗಳು ಇಲ್ರಿ. ಇದು ಏರಿಯಾನ ಸಣ್ಣ ಹಿಡುವಳಿದಾರೆ ಎಲ್ಲರೂ. ಹೆಚ್ಚು ಕಡಿಮೆ 5, 6, 8 ಎಕರೆದವರು. ಈ ನಮಗೆ ಇಲ್ಲೇ ಕಬ್ಬು ಬೆಳೆಯುವಂಥ ನಾಡೂ ಇದಲ್ಲ. ಹಿಂಗಾಗಿ ನಾವು ಬೆಳೆಯುವಂಥ ಬೆಳೆ ಮ್ಯಾಗ ನಮ್ಮ ಜೀವನ ಇತ್ತು, ಬದುಕಿತ್ತು. ಈಗ ಇವ್ರು ಅದನ್ನು ಅಧಿಕೃತವಾಗಿ ಹಳ್ಳನ ಅದು ಎಲ್ಲಿತ್ತು ಅನ್ನೋದು ಗೊತ್ತಾಗ್ದಂಗೆ ಮಾಡ್ಕ್ಯಾರ ಅದನ್ನು ಡೈವರ್ಟ್ ಮಾಡ್ಯಾರ ಅಂತಂದಾಗ ಸುಮ್ಮನೆ ಈ ಹಳ್ಳ ತೊಗೊಂಡ್ಕ್ಯಾರ ಅಷ್ಟು ರೈತರನ್ನ ಅಟಟ ಕೊಲ್ಲೋದ್ರ ಬದಲು ಹಾಕಿ ವಿಷಾನ ಕೊಡಂತ ಕೇಳಕ್ಕೆ ನಾವು ಗಟ್ಟಿಯಾಗಿ ನಿಂತೇವೆ ನೋಡ್ರಿ. ಇದನ್ನ ಬಿಟ್ರೆ ಮತ್ತು ಬೇರೆ ದಾರಿನೇ ನಮಗಿಲ್ಲ. ಯಾಕಂತಂದ್ರೆ ನಾವು ಪೈಲಾ ಸರ ಭೇಟಿ ಆದಾಗ ಇಲ್ಲ ನಾವು ಹಳ್ಳ ಟಚ್ ಮಾಡೋದಿಲ್ಲ, ಹಳ್ಳ ತೊಗೊಳಕ್ಕೆ ನಾವು ಸರ್ಕಾರಿ ಹಳ್ಳದ ಎಡ್ಕ ಬಲ್ಕ ನಿಮ್ಗೆ ರೈತರು ಉಪಯೋಗ ಮಾಡ್ಕೋಬೇಕು, ಅದು ಯೂಶುವಲ್ ಹೆಂಗೆ ಇರ್ತೈತೆ ಅದನ್ನೇ ನಾವು ಮುಟ್ಟೋದಿಲ್ಲ ಅಂತ ನಮಗೆ ಅಂದವ್ರು. ಅದು ಅವ್ರು ಏನು ಫ್ಯಾಕ್ಟ್ರಿ ಸಂಬಂಧಪಟ್ಟ ಅಂದವರು ಇಲ್ಲಿ ಕೆಲ್ಸಕ್ಕೆ ಬರೋರ್ನ ಎಲ್ಲರೂ ಟಚ್ ಮಾಡ್ಕೊತ ಇದೇವು ನಾವು. ಹಂಗಂದವ್ರು ಈಗ ಈಗ ಇದೆಲ್ಲ ನೋಡಿದ್ರೆ ಈಗಾಗಲೇ ಹಳ್ಳ ಎಲ್ಲಿತ್ತು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗತೈತಿ. ಈ ರೀತಿ ಆದ್ರೆ ಮತ್ತು ನಾವು ಇಲ್ಲಿ ಒಕ್ಕಲ್ತನ ಮಾಡೋದು ಯಾವ ರೀತಿ ಯಾವುದೇ ಉದ್ದೇಶಕ್ಕೆ ಮಾಡ್ಬೇಕಾಗೈತಿ ಮತ್ತು ನಮ್ಮ ಭೂಮಿಯಾರ ಹೆಂಗೆ ಬೆಳಿತಾವೆ ಹೇಳ್ರಿ. ಅದಕ್ಕಾಗಿ ನಮ್ದು ಇದಕ್ಕೆ ಪ್ರಬಲವಾದ ವಿರೋಧ ಐತಿ. ಈ ವಿರೋಧನ ಮೀರಿನೂ ಅವ್ರು ನಡೆದ್ರೆ ನಾವು ಪ್ರಾಣ ಕೊಡೋಕಾರು ರೆಡಿ ಇದೇವು. ಈಗ ಇದು ಹಳ್ಳಕ್ಕೆ ಸಂಬಂಧಪಟ್ಟಂಗ ನಿಮ್ಮಲ್ಲಿ ಏನಾರ ಆಕ್ಷೇಪಣೆ ಏನು ಕೇಳಿದ್ರು ಏನಂತ ಏನು? ಸರ ನಾವು ಈಗ ನಮ್ಮ ದೊಡ್ಡಪ್ಪಾರು ಹೇಳ್ದಂಗೆ ಆಜು ಬಾಜು ಇದು ಹೊಲದೊಳಗೆ ಪರ್ಮಿಷನ್ ತೊಗೊಂಡು ನಾವು ಹಳ್ಳ ತಿರುಗೋಗಿ ಇದು ಮಾಡ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ಸ್ಟೇ ಆರ್ಡರ್ ಕೊಟ್ಟಿದ್ವಿ. ಸ್ಟೇ ಆರ್ಡರ್ ಕೊಟ್ಟರೆ ತಹಸೀಲ್ದಾರಿಂದ ಹಿಡಿದು ತಲಾಟಿ, ತಹಸೀಲ್ದಾರ್, DC ಅಲ್ಲಿ ಆಫೀಸ್ವರೆಗೂ ನಮ್ಮದು ಮನವಿ ಈಗ ಸ್ಟೇ ಇಡೋ ಸಂಬಂಧ ನಾವು ಮನವಿ ಕೊಟ್ಟಿದ್ವಿ, ಆಕ್ಷೇಪಣೆ ಕೊಟ್ಟಿದ್ವಿ. ಆದರೂ ಅವರು ನಮಗೆ ಗೊತ್ತಾಗಲಂಗೆ ಹಳ್ಳ ತಿರುಗಿಬಿಟ್ಟಾರ. ಈಗ ಆ ಹಳ್ಳ ಮೊದಲಿನ ಹಳ್ಳ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಕಡೆ ಪರ್ಮಿಷನ್ಗೆ ಬರ್ತೀನಿ ಅಂತಿದ್ರು ಅವ್ರು. ಈಗ ಗ್ರಾಮ ಪಂಚಾಯತಿಗೆ ಬಂದ ಪರ್ಮಿಷನ್ ತೊಗೊಂಡು ಮುಂದೆ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂದಿದ್ರು. ಯಾರು ಸುದ್ದಿನೂ ಇಲ್ಲ, ಏನೂ ಇಲ್ಲ. ಹಂಗೆ ಕನ್ಸ್ಟ್ರಕ್ಷನ್ ಚಾಲೂ ಆಗಿಬಿಟ್ಟೈತಿ ಈಗ. ಹೌದು, ನಮಗೆ ಇಲ್ಲಿ ನೋಡಿದಾಗ ಗೊತ್ತಾಗಿದ್ದೆ. ಬೇಕಾದ್ರೆ ನಿಮಗೆ ಅವರು ರೆಕಾರ್ಡಿಂಗ್ ಅದಾವೆ, ಫೋಟೋದು ಎಲ್ಲ ಅದಾವೆ ನಮ್ಮ ಕಡೆ. ಯಾವಾಗ ಅವ್ರು ತೆಗಿತಿದ್ರು, ಏನು ಮಾಡಾಕತ್ತಿದ್ರು ಅಂತೇಳಿ. ಹೌದು ಹೌದು ಹೌದು. ಮುಂದೆ ಮತ್ತು ನಾವು ಈಗ ನಮ್ಗೆ ಈಗ 1 ಎಕರೆ ಜಮೀನು ಹಳ್ಳದ ಆಚೆ ಕಡೆ ಐತಿ ಸರ್. ಈಗ ನಮಗದು ತೊಂದರೆ ಆಕತಿ. ಅಂದ್ರೆ 1 ಎಕರೆ ದಾಟಿ ಹೋಗ್ಬೇಕು. ನಾನು ಹಳ್ಳ ಅಲ್ಲಿ ತಿರುವಾಗಿ ಯೋಚನೆ ಮಾಡ್ತೇನೆ. ಈಗ ಇವ್ರಿಗೆ ಏನು ಪರ್ಮಿಷನ್ ಈಗ ಹಳ್ಳ ತಿರುವಾಗಿ ಕೊಟ್ಟಾರಲ್ಲ, ಹಂಗೆ ನಂದು 1 ಎಕರೆ ಆಚೆ ಕಡೆ ಐತಲ್ಲ, ಆ ಎಕರೆ ಆಚೆ ಕಡೆ ನಮ್ಮ ಕಡೆಗೆ ಮಾಡಿಕೊಂಡು ಆಚೆ ಕಡೆ ಹಳ್ಳ ತಿರುಗಕ್ಕೆ ನಾನು ಇದನ್ನು ಕೊಡ್ತೀನಿ, ಅರ್ಜಿ ಹಾಕ್ತೀನಿ. ಈಗ ಇವರು ಮಾಡ್ಕೊಂಡಾರ ಎಲ್ಲ. ಈಗ ಅದನ್ನು ಮೊದಲಿನ ಹಳ್ಳ ಚೇಂಜ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ನಾವು ಅಲ್ಲಿ ಹೋದಾಗ ಹೇಳಿದ್ರು ಅವ್ರು. ಆದರೂ ನಮ್ಮನ್ನು ಮೀರಿ ಇದನ್ನು ಮೀರಿ ಹಿಂಗೆ ಮಾಡ್ಕೊಂಡಾರ. ಮತ್ತು ನಮ್ಮದು ಯಾಕೆ ಆಗ್ಬಾರ್ದು? ನಮ್ಮದು 1 ಎಕರೆ ನಮ್ಮ ಹೊಲದ ಕಡೆ ತೊಗೋತೇನೆ ನಾನು, ಹಳ್ಳ ಆಚೆ ಕಡೆ ಹರಿಸ್ರಿ ಅಂತ ಹೇಳ್ತೀನಿ. ಅದನ್ನು ನಾವು ಇದು ಮಾಡ್ತೇವೆ, ವಿರೋಧ ಪಡಿಸ್ತೇವೆ ರೀ. ಏನು ಒಂದು ಹಳ್ಳಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಕೂಡ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಸಲ್ಲಿಸಿದ್ರು. ಆದರೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಇವರಿಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೇರವಾಗಿ ಅಂದ್ರೆ ಹಳ್ಳವನ್ನು ಈಗಾಗಲೇ ಡೈವರ್ಟ್ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಒಂದು ವೇಳೆ ಈ ಒಂದು ಕಾರ್ಖಾನೆಗೆ ಈ ರೀತಿ ಒಂದು ಹಳ್ಳದ ನೈಸರ್ಗಿಕವಾಗಿ ಹಳ್ಳವನ್ನೇ ಏನಂತಾರೆ ಮಾರ್ಗ ಬದಲಾಯಿಸಕ್ಕೆ ಅನುಮತಿ ಕೊಡೋದಾದ್ರೆ ನಮ್ಮ ಜಮೀನಲ್ಲಿ ಇರುವಂತ ನಮಗೂ ಸಾಕಷ್ಟು ಹಳ್ಳಗಳಿದಾವೆ. ನಾವು ಯಾವ ಮಾರ್ಗ ಬದಲಾಯಿಸಬೇಕು ಅನಿಸುತ್ತೆ ನಾವು ಕೂಡ ಬದಲಾಯಿಸ್ತೀವಿ. ನಮಗೂ ಕೂಡ ಅನುಮತಿ ಕೊಡಲಿಲ್ಲ. ಈಗೇನು ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿದ್ದಾರೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಂತ ಆಗ್ರಹವನ್ನ ಈಗ ಇಲ್ಲೆಲ್ಲ ರೈತರು ಮಾಡ್ತಾ ಇದ್ದಾರೆ. DV ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನಕ್ಕೆ ಸೇರಿರುವಂತಹ ಮೃಣಾಲ್ ಸುಗರ್ಸ್ ಕಾರ್ಖಾನೆಯನ್ನು ಯಾದವಾಡ ಮತ್ತು ಬಡಕಲಕಟ್ಟಿ ಗ್ರಾಮದ ಮಧ್ಯದ ರೈತರ ಜಮೀನಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಖಾನೆ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದಂದ್ರೆ ಪ್ರಮುಖವಾಗಿರುವಂತಹ ಅನಾದಿ ಕಾಲದಿಂದಲೂ ಇರುವಂತಹ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಸ್ಥಳೀಯ ರೈತರಿಂದ ಕೇಳಿ ಬರ್ತಾ ಇದೆ. ಏನು ಹಳ್ಳಕ್ಕೆ ಹೊಂದಿಕೊಂಡಿರುವಂತಹ ಜಮೀನುಗಳ ರೈತರು ಮತ್ತು ಯಾವ ಜಮೀನಲ್ಲಿ ಹಳ್ಳ ಇತ್ತು ಆ ರೈತರು ನಮ್ಮೊಂದಿಗೆ ಇದ್ದಾರೆ. ನಾವು ಅವರನ್ನೇ ಮಾತನಾಡ್ಸೋಣ. ಅದು ಎಷ್ಟು ವರ್ಷದಿಂದ ಹಳ್ಳ ಇತ್ರಿ ಏನು? ಈಗ ಸದ್ಯ ನಮ್ಗೆ 74 ವಯಸ್ಸು ನಡೀತಾವ್ರಿ. ಅದಕ್ಕಿಂತನೂ ಪೂರ್ವದಾಗ ಅದು ಭೂಮಿ ಹುಟ್ಟಿದಾಗಿಂದ ಬಹುಶಃ ಇರಬೇಕಂತ ನಮ್ಮ ಅಂದಾಜು. ಆ ಹಳ್ಳ ಇಲ್ಲಿ ಹರಿದ್ರಿಂದ ನಾವು ಈ ಬ್ಯಾಸಿಗೆ ಕಾಲದಾಗ ನೀರಿನ ಸಮಸ್ಯೆ ಎಲ್ಲ ಕಡೆ ಆಕತಿ. ಆವಾಗ ಇಲ್ಲಿ ನಾವು ಹೊಲ್ದಾಗ ಕೆಲಸ ಮಾಡಿ ನಮ್ಮ ದನ ಕರುನ ಮಧ್ಯಾಹ್ನದಾಗ ಹೋಗಿ ಮೈ ತೊಳೆದ ನೀರು ಕುಡ್ಕೊಂಡು ನಾವು ಕುಡ್ದ ಆರಾಮ್ ತೊಗೊಂಡು ನಾವು ಜೀವನ ಮಾಡ್ಕೊತ ಇಲ್ಲಿ ಬಂದಿದ್ದೀವಿ. ಇಲ್ಲೇ ದೊಡ್ಡ ಹಿಡುವಳಿಗಳು ಇಲ್ರಿ. ಇದು ಏರಿಯಾನ ಸಣ್ಣ ಹಿಡುವಳಿದಾರೆ ಎಲ್ಲರೂ. ಹೆಚ್ಚು ಕಡಿಮೆ 5, 6, 8 ಎಕರೆದವರು. ಈ ನಮಗೆ ಇಲ್ಲೇ ಕಬ್ಬು ಬೆಳೆಯುವಂಥ ನಾಡೂ ಇದಲ್ಲ. ಹಿಂಗಾಗಿ ನಾವು ಬೆಳೆಯುವಂಥ ಬೆಳೆ ಮ್ಯಾಗ ನಮ್ಮ ಜೀವನ ಇತ್ತು, ಬದುಕಿತ್ತು. ಈಗ ಇವ್ರು ಅದನ್ನು ಅಧಿಕೃತವಾಗಿ ಹಳ್ಳನ ಅದು ಎಲ್ಲಿತ್ತು ಅನ್ನೋದು ಗೊತ್ತಾಗ್ದಂಗೆ ಮಾಡ್ಕ್ಯಾರ ಅದನ್ನು ಡೈವರ್ಟ್ ಮಾಡ್ಯಾರ ಅಂತಂದಾಗ
ಸುಮ್ಮನೆ ಈ ಹಳ್ಳ ತೊಗೊಂಡ್ಕಾರ ಅಷ್ಟು ರೈತರನ್ನ ಅಟಟ ಕೊಲ್ಲೋದ್ರ ಬದಲಿ ಆಕಿಗೆ ವಿಷಾನ ಕೊಡಂತ ಕೇಳಾಕ ನಾವು ಗಟ್ಟಿಯಾಗಿ ನಿಂತೇವೆ ನೋಡ್ರಿ. ಇದನ್ನ ಬಿಟ್ರೆ ಮತ್ತೆ ಬೇರೆ ದಾರಿನೇ ನಮಗಿಲ್ಲ. ಯಾಕಂತಂದ್ರೆ ನಾವು ಪೈಲಾ ಸರ ಭೇಟಿ ಆದಾಗ ಇಲ್ಲ ನಾವು ಹಳ್ಳ ಟಚ್ ಮಾಡೋದಿಲ್ಲ, ಹಳ್ಳ ತೊಗೊಳಕ್ಕೆ ನಾವು ಸರ್ಕಾರಿ ಹಳ್ಳದ ಎಡ್ಕ ಬಲ್ಕ ನಿಮ್ಮ ರೈತರು ಉಪಯೋಗ ಮಾಡ್ಕೋಬೇಕು, ಅದು ಯೂಶುವಲ್ ಹಂಗೆ ಇರ್ತೈತೆ, ಅದನ್ನೇ ನಾವು ಮುಟ್ಟೋದಿಲ್ಲ ಅಂತ ನಮಗೆ ಅಂದವ್ರು. ಅದು ಅವ್ರು ಏನು ಫ್ಯಾಕ್ಟ್ರಿ ಸಂಬಂಧಪಟ್ಟ ಅಂದವರು ಇಲ್ಲಿ ಕೆಲ್ಸಕ್ಕೆ ಬರೋರ್ನ ಎಲ್ಲಾರನ್ನೂ ಟಚ್ ಮಾಡ್ಕೊತಾ ಇದೇವು ನಾವು. ಹಂಗಂದವ್ರು ಈಗ ಈಗ ಇದೆಲ್ಲ ನೋಡಿದ್ರೆ ಈಗಾಗಲೇ ಹಳ್ಳ ಎಲ್ಲಿತ್ತು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗತೈತಿ. ಈ ರೀತಿ ಆದ್ರೆ ಮತ್ತು ನಾವು ಇಲ್ಲಿ ಒಕ್ಕಲ್ತನ ಮಾಡೋದು ಯಾವ ರೀತಿ ಯಾವ್ದು ಉದ್ದೇಶಕ್ಕೆ ಮಾಡ್ಬೇಕಾಗೈತಿ, ಮತ್ತು ನಮ್ಮ ಭೂಮಿಯಾರ ಹೆಂಗೆ ಬೆಳಿತಾವೆ ಹೇಳ್ರಿ. ಅದಕ್ಕಾಗಿ ನಮ್ದು ಇದಕ್ಕೆ ಪ್ರಬಲವಾದ ವಿರೋಧ ಐತಿ. ಈ ವಿರೋಧನ ಅವ್ರು ಮೀರಿನ ಅವ್ರು ನಡೆದ್ರೆ ನಾವು ಪ್ರಾಣ ಕೊಡಕ್ಕಾರು ರೆಡಿ ಇದೇವು. ಈಗ ಇದು ಹಳ್ಳಕ್ಕೆ ಸಂಬಂಧಪಟ್ಟಂಗ ನಿಮ್ಮಲ್ಲಿ ಏನಾರ ಆಕ್ಷೇಪಣೆ ಏನು ಕೇಳಿದ್ರು ಏನಂತ ಏನು? ಸರ್ ನಾವು ಈಗ ನಮ್ಮ ದೊಡ್ಡಪ್ಪಾರು ಹೇಳ್ದಂಗೆ ಆಜು ಬಾಜು ಇದು ಹೊಲದೊಳಗೆ ಪರ್ಮಿಷನ್ ತೊಗೊಂಡು ನಾವು ಹಳ್ಳ ತಿರುಗೋಗಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಸ್ಟೇ ಆರ್ಡರ್ ಕೊಟ್ಟಿದ್ವಿ. ಸ್ಟೇ ಆರ್ಡರ್ ಕೊಟ್ರೆ ತಹಸೀಲ್ದಾರಿಂದ ಹಿಡಿದು ತಲಾಟಿ, ತಹಸೀಲ್ದಾರ್, DC ಅಲ್ಲಿ ಆಫೀಸ್ವರೆಗೂ ನಮ್ಮದು ಮನವಿ ಈಗ ಸ್ಟೇ ಇಡೋ ಸಂಬಂಧ ನಾವು ಮನವಿ ಕೊಟ್ಟಿದ್ವಿ, ಆಕ್ಷೇಪಣೆ ಕೊಟ್ಟಿದ್ವಿ. ಆದರೂ ಅವರು ನಮಗೆ ಗೊತ್ತಾಗಲಂಗೆ ಹಳ್ಳ ತಿರುವೇ ಬಿಟ್ಟಾರ. ಈಗ ಆ ಹಳ್ಳ ಮೊದಲಿನ ಹಳ್ಳ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಕಡೆ ಪರ್ಮಿಷನ್ಗೆ ಬರ್ತೀನಿ ಅಂತಿದ್ರು ಅವರು. ಈಗ ಗ್ರಾಮ ಪಂಚಾಯತಿಗೆ ಬಂದ ಪರ್ಮಿಷನ್ ತೊಗೊಂಡು ಮುಂದೆ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂದಿದ್ರು. ಯಾರು ಸುದ್ದಿನೂ ಇಲ್ಲ, ಏನೂ ಇಲ್ಲ. ಹಂಗೆ ಕನ್ಸ್ಟ್ರಕ್ಷನ್ ಚಾಲೂ ಆಗಿಬಿಟ್ಟೈತಿ ಈಗ. ಹೌದು, ನಮಗೆ ಇಲ್ಲಿ ನೋಡಿದಾಗ ಗೊತ್ತಾಗಿದ್ದೆ. ಬೇಕಾದ್ರೆ ನಿಮಗೆ ಅವರು ರೆಕಾರ್ಡಿಂಗ್ ಅದಾವು, ಫೋಟೋ ಅದು ಎಲ್ಲ ಅದಾವು ನಮ್ಮ ಕಡೆ, ಯಾವಾಗ ಅವ್ರು ತೆಗಾಕತ್ತಿದ್ರು, ಏನು ಮಾಡಾಕತ್ತಿದ್ರು ಅಂತೇಳಿ. ಹೌದು ಹೌದು ಹೌದು. ಮುಂದೆ ಮತ್ತು ನಾವು ಈಗ ನಮ್ಗೆ ಈಗ 1 ಎಕರೆ ಜಮೀನು ಹಳ್ಳದ ಆಚೆ ಕಡೆ ಐತಿ ಸರ್. ಈಗ ನಮಗೆ ಅದು ತೊಂದರೆ ಆಕತಿ. ಅಂದ್ರೆ 1 ಎಕರೆ ದಾಟಿ ಹೋಗ್ಬೇಕು. ನಾನು ಹಳ್ಳ ಅಲ್ಲಿ ತಿರುವಾಗಿ ಯೋಚನೆ ಮಾಡ್ತೇನೆ. ಈಗ ಇವ್ರಿಗೆ ಏನು ಪರ್ಮಿಷನ್ ಈಗ ಹಳ್ಳ ತಿರುವಾಗ ಕೊಟ್ಟಾರಲ್ಲ, ಹಂಗೆ ನಂದು 1 ಎಕರೆ ಆಚೆ ಕಡೆ ಐತಲ್ಲ, ಆ ಎಕರೆ ಆಚೆ ಕಡೆ ನಮ್ಮ ಕಡೆಗೆ ಮಾಡ್ಕೊಂಡು ಆಚೆ ಕಡೆ ಹಳ್ಳ ತಿರುವಾಗ ನಾನು ಇದನ್ನು ಕೊಡ್ತೀನಿ, ಅರ್ಜಿ ಹಾಕ್ತೀನಿ. ಈಗ ಇವರು ಮಾಡ್ಕೊಂಡಾರ ಎಲ್ಲ. ಈಗ ಅದನ್ನು ಮೊದಲಿನ ಹಳ್ಳ ಚೇಂಜ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ನಾವು ಅಲ್ಲಿ ಹೋದಾಗ ಹೇಳಿದ್ರು ಅವ್ರು. ಆದರೂ ನಮ್ಮನ್ನು ಮೀರಿ ಇದನ್ನು ಮೀರಿ ಹಿಂಗೆ ಮಾಡ್ಕೊಂಡಾರ. ಮತ್ತು ನಮ್ಮದು ಯಾಕೆ ಆಗ್ಬಾರ್ದು? ನಮ್ಮದು 1 ಎಕರೆ ನಮ್ಮ ಹೊಲದ ಕಡೆ ತೊಗೋತೇನೆ, ನಾನು ಹಳ್ಳ ಆಚೆ ಕಡೆ ಹರಿಸ್ರಿ ಅಂತ ಹೇಳ್ತೀನಿ. ಅದನ್ನು ನಾವು ಇದು ಮಾಡ್ತೇವೆ, ವಿರೋಧ ಪಡಿಸ್ತೇವೆ ರೀ. ಏನು ಒಂದು ಹಳ್ಳಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಕೂಡ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಸಲ್ಲಿಸಿದ್ರು. ಆದ್ರೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಇವರಿಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೇರವಾಗಿ ಅಂದ್ರೆ ಹಳ್ಳವನ್ನು ಈಗಾಗಲೇ ಅಂದ್ರೆ ಡೈವರ್ಟ್ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಒಂದ್ ವೇಳೆ ಈ ಒಂದು ಕಾರ್ಖಾನೆಗೆ ಈ ರೀತಿ ಒಂದು ಹಳ್ಳದ ನೈಸರ್ಗಿಕ ಹಳ್ಳವನ್ನೇ ಏನಂತಾರೆ ಮಾರ್ಗ ಬದಲಾಯಿಸಕ್ಕೆ ಅನುಮತಿ ಕೊಡೋದಾದ್ರೆ ನಮ್ಮ ಜಮೀನಲ್ಲಿ ಇರುವಂತ ನಮಗೂ ಸಾಕಷ್ಟು ಹಳ್ಳಗಳಿದಾವೆ. ನಾವು ಯಾವ ಮಾರ್ಗ ಬದಲಾಯಿಸಬೇಕು ಅನಿಸುತ್ತೆ ನಾವು ಕೂಡ ಬದಲಾಯಿಸ್ತೀವಿ. ನಮಗೂ ಕೂಡ ಅನುಮತಿ ಕೊಡಲಿಲ್ಲ. ಈಗೇನು ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿದ್ದಾರೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಂತ ಆಗ್ರಹವನ್ನ ಈಗ ಇಲ್ಲೆಲ್ಲ ರೈತರು ಮಾಡ್ತಾ ಇದ್ದಾರೆ. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನಕ್ಕೆ ಸೇರಿರುವಂತಹ ಮೃಣಾಲ್ ಸುಗರ್ಸ್ ಕಾರ್ಖಾನೆಯನ್ನು ಯಾದವಾಡ ಮತ್ತು ಬುಡಕಲ್ಕಟ್ಟಿ ಗ್ರಾಮದ ಮಧ್ಯದ ರೈತರ ಜಮೀನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಖಾನೆ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದಂದ್ರೆ ಪ್ರಮುಖವಾಗಿರುವಂತಹ ಅನಾದಿ ಕಾಲದಿಂದಲೂ ಇರುವಂತಹ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಸ್ಥಳೀಯ ರೈತರಿಂದ ಕೇಳಿ ಬರ್ತಾ ಇದೆ. ಏನೋ ಹಳ್ಳಕ್ಕೆ ಹೊಂದಿಕೊಂಡಿರುವಂತಹ ಜಮೀನುಗಳ ರೈತರು ಮತ್ತು ಯಾವ ಜಮೀನಲ್ಲಿ ಹಳ್ಳ ಇತ್ತು ಆ ರೈತರು ನಮ್ಮೊಂದಿಗೆ ಇದ್ದಾರೆ. ನಾವು ಅವರನ್ನೇ ಮಾತನಾಡ್ಸೋಣ. ಅದು ಎಷ್ಟು ವರ್ಷದಿಂದ ಹಳ್ಳಿತ್ರಿ ಏನು? ಈಗ ಸದ್ಯ ನಮ್ಗೆ 74 ವಯಸ್ಸು ನಡೀತಾವ್ರಿ. ಅದಕ್ಕಿಂತ ಪೂರ್ವದಾಗ ಅದು ಭೂಮಿ ಹುಟ್ಟಿದಾಗಿಂದ ಬಹುಶಃ ಇರಬೇಕಂತ ನಮ್ಮ ಅಂದಾಜು. ಆ ಹಳ್ಳ ಇಲ್ಲಿ ಹರಿದ್ರಿಂದ ನಾವು ಈ ಬ್ಯಾಸಿಗೆ ಕಾಲದಾಗ ನೀರಿನ ಸಮಸ್ಯೆ ಎಲ್ಲ ಕಡೆ ಆಕತಿ. ಆವಾಗ ಇಲ್ಲಿ ನಾವು ಹೊಲ್ದಾಗ ಕೆಲಸ ಮಾಡಿ ನಮ್ಮ ದನ ಕರು ಮಧ್ಯಾಹ್ನದಾಗ ಹೋಗಿ ಮೈ ತೊಳೆದ ನೀರು ಕುಡ್ಕೊಂಡು ನಾವು ಕುಡ್ದ ಆರಾಮ್ ತೊಗೊಂಡು ನಾವು ಜೀವನ ಮಾಡ್ಕೊತ ಇಲ್ಲಿ ಬಂದಿದ್ದೀವಿ. ಇಲ್ಲೇ ದೊಡ್ಡ ಹಿಡುವಳಿಗಳು ಇಲ್ರಿ. ಇದು ಏರಿಯಾನ ಸಣ್ಣ ಹಿಡುವಳಿದಾರೆ ಎಲ್ಲರೂ. ಹೆಚ್ಚು ಕಡಿಮೆ 5, 6, 8 ಎಕರೆದವರು. ಈ ನಮಗೆ ಇಲ್ಲೇ ಕಬ್ಬು ಬೆಳೆಯುವಂಥ ನಾಡೂ ಇದಲ್ಲ. ಹಿಂಗಾಗಿ ನಾವು ಬೆಳೆಯುವಂಥ ಬೆಳೆ ಮ್ಯಾಗ ನಮ್ಮ ಜೀವನ ಇತ್ತು, ಬದುಕಿತ್ತು. ಈಗ ಇವ್ರು ಅದನ್ನು ಅಧಿಕೃತವಾಗಿ ಹಳ್ಳನ ಅದು ಎಲ್ಲಿತ್ತು ಅನ್ನೋದು ಗೊತ್ತಾಗದಂಗೆ ಮಾಡ್ಕ್ಯಾರ ಅದನ್ನು ಡೈವರ್ಟ್ ಮಾಡ್ಯಾರ ಅಂತಂದಾಗ ಸುಮ್ಮನೆ ಈ ಹಳ್ಳ ತೊಗೊಂಡ್ಕ್ಯಾರ ಅಷ್ಟು ರೈತರನ್ನ ಅಟಟ ಕೊಲ್ಲೋದ್ರ ಬದಲಿ ಆಕಿಗೆ ವಿಷಾನ ಕೊಡಂತ ಕೇಳಾಕ ನಾವು ಗಟ್ಟಿಯಾಗಿ ನಿಂತೇವೆ ನೋಡ್ರಿ. ಇದನ್ನ ಬಿಟ್ರೆ ಮತ್ತೆ ಬೇರೆ ದಾರಿನೇ ನಮಗಿಲ್ಲ. ಯಾಕಂತಂದ್ರೆ ನಾವು ಪೈಲಾ ಸರ ಭೇಟಿ ಆದಾಗ ಇಲ್ಲ ನಾವು ಹಳ್ಳ ಟಚ್ ಮಾಡೋದಿಲ್ಲ, ಹಳ್ಳ ತೊಗೊಳಕ್ಕೆ ನಾವು ಸರ್ಕಾರಿ ಹಳ್ಳದ ಎಡ್ಕ ಬಲ್ಕ ನಿಮ್ಮ ರೈತರು ಉಪಯೋಗ ಮಾಡ್ಕೋಬೇಕು, ಅದು ಯೂಶುವಲ್ ಹಂಗೆ ಇರ್ತೈತೆ, ಅದನ್ನೇ ನಾವು ಮುಟ್ಟೋದಿಲ್ಲ ಅಂತ ನಮಗೆ ಅಂದವ್ರು. ಅದು ಅವ್ರು ಏನು ಫ್ಯಾಕ್ಟ್ರಿ ಸಂಬಂಧಪಟ್ಟ ಅಂದವರು ಇಲ್ಲಿ ಕೆಲ್ಸಕ್ಕೆ ಬರೋರ್ನ ಎಲ್ಲಾರನ್ನೂ ಟಚ್ ಮಾಡ್ಕೊತಾ ಇದೇವು ನಾವು. ಹಂಗಂದವ್ರು ಈಗ ಈಗ ಇದೆಲ್ಲ ನೋಡಿದ್ರೆ ಈಗಾಗಲೇ ಹಳ್ಳ ಎಲ್ಲಿತ್ತು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗತೈತಿ. ಈ ರೀತಿ ಆದ್ರೆ ಮತ್ತು ನಾವು ಇಲ್ಲಿ ಒಕ್ಕಲ್ತನ ಮಾಡೋದು ಯಾವ ರೀತಿ ಯಾವುದೇ ಉದ್ದೇಶಕ್ಕೆ ಮಾಡ್ಬೇಕಾಗೈತಿ, ಮತ್ತು ನಮ್ಮ ಭೂಮಿಯಾರ ಹೆಂಗೆ ಬೆಳಿತಾವೆ ಹೇಳ್ರಿ. ಅದಕ್ಕಾಗಿ ನಮ್ದು ಇದಕ್ಕೆ ಪ್ರಬಲವಾದ ವಿರೋಧ ಐತಿ. ಈ ವಿರೋಧನ ಅವ್ರು ಮೀರಿನ ಅವ್ರು ನಡೆದ್ರೆ ನಾವು ಪ್ರಾಣ ಕೊಡಕ್ಕಾರು ರೆಡಿ ಇದೇವು. ಈಗ ಇದು ಹಳ್ಳಕ್ಕೆ ಸಂಬಂಧಪಟ್ಟಂಗ ನಿಮ್ಮಲ್ಲಿ ಏನಾರ ಆಕ್ಷೇಪಣೆ ಏನು ಕೇಳಿದ್ರು ಏನಂತ ಏನು? ಸರ್ ನಾವು ಈಗ ನಮ್ಮ ದೊಡ್ಡಪ್ಪಾರು ಹೇಳ್ದಂಗೆ ಆಜು ಬಾಜು ಇದು ಹೊಲದೊಳಗೆ ಪರ್ಮಿಷನ್ ತೊಗೊಂಡು ನಾವು ಹಳ್ಳ ತಿರುಗೋಗಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಸ್ಟೇ ಆರ್ಡರ್ ಕೊಟ್ಟಿದ್ವಿ. ಸ್ಟೇ ಆರ್ಡರ್ ಕೊಟ್ರೆ ತಹಸೀಲ್ದಾರಿಂದ ಹಿಡಿದು ತಲಾಟಿ, ತಹಸೀಲ್ದಾರ್, DC ಅಲ್ಲಿ ಆಫೀಸ್ವರೆಗೂ ನಮ್ಮದು ಮನವಿ ಈಗ ಸ್ಟೇ ಇಡೋ ಸಂಬಂಧ ನಾವು ಮನವಿ ಕೊಟ್ಟಿದ್ವಿ, ಆಕ್ಷೇಪಣೆ ಕೊಟ್ಟಿದ್ವಿ.
ಆದರೂ ಅವರು ನಮಗೆ ಗೊತ್ತಾಗಲಂಗೆ ಹಳ್ಳ ತಿರುವೇ ಬಿಟ್ಟಾರ ಈಗ. ಆ ಹಳ್ಳ ಮೊದ್ಲಿನ ಹಳ್ಳ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಕಡೆ ಪರ್ಮಿಷನ್ಗೆ ಬರ್ತೀನಿ ಅಂತಿದ್ರು ಅವ್ರು. ಈಗ ಗ್ರಾಮ ಪಂಚಾಯತಿಗೆ ಬಂದ ಪರ್ಮಿಷನ್ ತೊಗೊಂಡು ಮುಂದೆ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂದಿದ್ರು. ಯಾರು ಸುದ್ದಿನೂ ಇಲ್ಲ, ಏನೂ ಇಲ್ಲ. ಹಂಗೆ ಕನ್ಸ್ಟ್ರಕ್ಷನ್ ಚಾಲೂ ಆಗಿಬಿಟ್ಟೈತಿ ಈಗ. ಹೌದು, ನಮಗೆ ಇಲ್ಲಿ ನೋಡಿದಾಗ ಗೊತ್ತಾಗಿದ್ದೆ. ಬೇಕಾದ್ರೆ ನಿಮಗೆ ಅವರು ರೆಕಾರ್ಡಿಂಗ್ ಅದಾವೆ, ಫೋಟೋ ಅದು ಎಲ್ಲ ಅದಾವೆ ನಮ್ಮ ಕಡೆ. ಯಾವಾಗ ಅವ್ರು ತೆಗಿಯಾಕತ್ತಿದ್ರು, ಏನು ಮಾಡಾಕತ್ತಿದ್ರು ಅಂತೇಳಿ. ಹೌದು ಹೌದು ಹೌದು. ಮುಂದೆ ಮತ್ತು ನಾವು ಈಗ ನಮ್ಗೆ ಈಗ 1 ಎಕರೆ ಜಮೀನು ಹಳ್ಳದ ಆಚೆ ಕಡೆ ಐತಿ ಸರ್. ಈಗ ನಮಗೆ ಅದು ತೊಂದರೆ ಆಕತಿ. ಅಂದ್ರೆ 1 ಎಕರೆ ದಾಟಿ ಹೋಗ್ಬೇಕು ನಾನು ಹಳ್ಳ ಅಲ್ಲಿ ತಿರುವಾಗ ಯೋಚನೆ ಮಾಡ್ತೇನೆ. ಈಗ ಇವ್ರಿಗೆ ಏನು ಪರ್ಮಿಷನ್ ಈಗ ಹಳ್ಳ ತಿರುವಾಗ ಕೊಟ್ಟಾರಲ್ಲ ಹಿಂಗೆ, ಹಂಗೆ ನಂದು 1 ಎಕರೆ ಆಚೆ ಕಡೆ ಐತಲ್ಲ, ಆ ಎಕರೆ ಆಚೆ ಕಡೆ ನಮ್ಮ ಕಡೆಗೆ ಮಾಡಿಕೊಂಡು ಆಚೆ ಕಡೆ ಹಳ್ಳ ತಿರುವಾಗ ನಾನು ಇದನ್ನು ಕೊಡ್ತೀನಿ, ಅರ್ಜಿ ಹಾಕ್ತೀನಿ. ಈಗ ಇವರು ಮಾಡ್ಕೊಂಡಾರ ಎಲ್ಲ. ಈಗ ಅದನ್ನು ಮೊದ್ಲಿನ ಹಳ್ಳ ಚೇಂಜ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ನಾವು ಅಲ್ಲಿ ಹೋದಾಗ ಹೇಳಿದ್ರು ಅವ್ರು. ಆದರೂ ನಮ್ಮನ್ನು ಮೀರಿ ಇದನ್ನು ಮೀರಿ ಹಿಂಗೆ ಮಾಡ್ಕೊಂಡಾರ. ಮತ್ತು ನಮ್ದು ಯಾಕೆ ಆಗ್ಬಾರ್ದು? ನಮ್ದು 1 ಎಕರೆ ನಮ್ಮ ಹೊಲದ ಕಡೆ ತೊಗೋತೇನೆ ನಾನು, ಹಳ್ಳ ಆಚೆ ಕಡೆ ಹರಿಸ್ರಿ ಅಂತ ಹೇಳ್ತೀನಿ. ಅದನ್ನು ನಾವು ಇದು ಮಾಡ್ತೇವೆ, ವಿರೋಧ ಪಡಿಸ್ತೇವೆ ರೀ. ಏನು ಒಂದು ಹಳ್ಳಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಕೂಡ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಸಲ್ಲಿಸಿದ್ರು. ಆದ್ರೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಇವರಿಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೇರವಾಗಿ ಅಂದ್ರೆ ಹಳ್ಳವನ್ನು ಈಗಾಗಲೇ ಅಂದ್ರೆ ಡೈವರ್ಟ್ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಒಂದ್ ವೇಳೆ ಈ ಒಂದು ಕಾರ್ಖಾನೆಗೆ ಈ ರೀತಿ ಒಂದು ಹಳ್ಳದ ನೈಸರ್ಗಿಕ ಹಳ್ಳವನ್ನೇ ಏನಂತಾರೆ ಮಾರ್ಗ ಬದಲಾಯಿಸಕ್ಕೆ ಅನುಮತಿ ಕೊಡೋದಾದ್ರೆ ನಮ್ಮ ಜಮೀನಲ್ಲಿ ಇರುವಂತ ನಮಗೂ ಸಾಕಷ್ಟು ಹಳ್ಳಗಳಿದಾವೆ. ನಾವು ಯಾವ ಮಾರ್ಗ ಬದಲಾಯಿಸಬೇಕು ಅನಿಸುತ್ತೆ ನಾವು ಕೂಡ ಬದಲಾಯಿಸ್ತೀವಿ. ನಮಗೂ ಕೂಡ ಅನುಮತಿ ಕೊಡಲಿಲ್ಲ. ಈಗೇನು ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿದ್ದಾರೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಂತ ಆಗ್ರಹವನ್ನ ಈಗ ಇಲ್ಲೆಲ್ಲ ರೈತರು ಮಾಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.